ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಡೈಲಿ ವೆಟ್ಸ್ ಚಾನಲ್. ನಾನು ಶೋಭಾ. ಇವತ್ತು ನಾವು ಆರೋಗ್ಯಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರೋ ಪುದೀನದಿಂದ ಒಂದು ರೈಸ್ ರೆಸಿಪಿನ ನೋಡೋಣ ಬನ್ನಿ. ಇಲ್ಲಿ ನಾನು ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಪುದೀನ ಎಲೆಗಳನ್ನು ಒಂದು ಹಿಡಿ ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಹಾಕಿದರೆ ಸಾಕು, ಯಾಕೆಂದರೆ ಪುದೀನ ಫ್ಲೇವರ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ಕೊತ್ತಂಬರಿನ ಸ್ವಲ್ಪ ಹಾಕಿ, ಹಾಗೆಯೇ ಅರ್ಧ ಇಂಚಾಗೋಷ್ಟು ಶುಂಠಿ, 1 ಹಸಿಮೆಣಸಿನಕಾಯಿ, ಅರ್ಧ ಇಂಚು ಚಕ್ಕೆ, 1 ಏಲಕ್ಕಿ, ಹಾಗೆ ಒಂದು 5-6 ಕಾಳು ಮೆಣಸನ್ನು ತಗೊಳ್ಳಿ. ಹಸಿಮೆಣಸು ಆಲ್ರೆಡಿ ಹಾಕಿರೋದ್ರಿಂದ ನಾನಿಲ್ಲಿ ಒಂದು 6 ಕಾಳು ಮೆಣಸನ್ನು ತೊಗೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸನ್ನು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಕಟ್ ಮಾಡಿರುವಂಥ ಈರುಳ್ಳಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲದನ್ನು ಸೇರಿಸ್ಬಿಟ್ಟು ನಾವಿವಾಗ ನುಣ್ಣಗೆ ರುಬ್ಕೊಂಡು ಬರೋಣ. ರುಬ್ಬಲಿಕ್ಕೆ ಜಾಸ್ತಿ ನೀರನ್ನು ಸೇರಿಸಬೇಡಿ, ಯಾಕೆಂದರೆ ಪುದೀನದಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿದರೆ ಸಾಕು. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸಿ ರುಬ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಟಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ಮಸಾಲಾನ. ನಾನೀಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ಒಂದು 5-6 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ನೀವು ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನು ಕಡಲೆಬೇಳೆ ಮತ್ತು 1 ಸ್ಪೂನು ಉದ್ದಿನ ಬೇಳೆನ ಸೇರಿಸಿ ಇದೆಲ್ಲದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಶೇಂಗಾ ಬೀಜ ಮತ್ತು ಒಂದು 5-6 ಗೋಡಂಬಿನ ಹಾಕಿದ್ದೀನಿ. ಇದರಲ್ಲಿ ನೀವು 2 ಹಾಕಬೇಕು ಅಂತ ಏನಿಲ್ಲ. ಗೋಡಂಬಿ ಮತ್ತು ಶೇಂಗಾ ಬೀಜ ಇದೆರಡರಲ್ಲಿ ಒಂದನ್ನು ನೀವು ಯೂಸ್ ಮಾಡ್ಬೋದು. ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಕರಿಬೇವಿನ ಇದಕ್ಕೆ ಸೇರಿಸಿ ಮತ್ತು ನಿಮಗೆ ಒಣಮೆಣಸು ಬೇಕು ಅಂದರೆ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನೇನು ಹಾಕಲಿಲ್ಲ. ಮತ್ತು ನಾನೀಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಇದು ಚೆನ್ನಾಗಿ ಹುರ್ಕೊಳ್ಳಿ. ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಈರುಳ್ಳಿದು ಕಲರ್ ಚೇಂಜ್ ಆಗಬೇಕು. ಇದು ಹುರಿದು ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ನಲ್ಲ ಪುದೀನದ್ದು ಮಿಶ್ರಣ, ಅದನ್ನು ಇವಾಗ ಸೇರಿಸ್ತಾ ಇದ್ದೇನೆ. ನಾನು ಆವಾಗಲೇ ರುಬ್ಬಲಿಕ್ಕೆ ಒಂದು 3/4 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿದ್ದೆ. ಬ್ಯಾಲೆನ್ಸ್ ಇರೋ 1/4 ಗ್ಲಾಸ್ ನೀರನ್ನು ಇದಕ್ಕೆ ಹಾಕಿಬಿಟ್ಟು ನಾನಿವಾಗ ಕುದಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರನ್ನು ಸೇರಿಸಬೇಡಿ, ಯಾಕೆಂದರೆ ಕುದಿಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನಿವಾಗ ಹಸಿ ಕಾಯಿ ತುರಿ 2 ಸ್ಪೂನ್ ಹಾಕ್ತಾಯಿದ್ದೇನೆ. ನೀವು ಕಾಯಿ ತುರಿನ ಮಸಾಲ ರುಬ್ಕೊಳ್ಳುವಾಗ ಕೂಡ ಹಾಕ್ಕೊಳ್ಬೋದು. ನಾನಿವಾಗಲೇ ಲಾಸ್ಟಲ್ಲಿ ಹಾಕ್ತಾಯಿದ್ದೇನೆ ಕಾಯಿ ತುರಿನ. ಇವಾಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಮತ್ತು ಸಣ್ಣ ಉರಿಯಲ್ಲಿನೇ ಕುದಿಸ್ಕೊಳ್ಳಿ, ಯಾಕೆಂದರೆ ಇದು ಸೀದು ಹೋದರೆ ಇದರದ್ದು ಟೇಸ್ಟ್ ಚೇಂಜ್ ಆಗುತ್ತೆ. ಕೆಳಗಡೆ ತಳ ಹಿಡ್ಕೊಂಡ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ. ಇದು ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ. ಇವಾಗ ಗಟ್ಟಿ ಚಟ್ನಿ ಟೈಪ್ ಆದಮೇಲೆ ಇದಕ್ಕೆ ನಾನು ಲಾಸ್ಟಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ನೀವು ಫಸ್ಟಲ್ಲಿ ಎಣ್ಣೆ ಹಾಕ್ತೀರಲ್ಲ ಆವಾಗ ಕೂಡ ಸೇರಿಸ್ಬೋದು. ನಾನಿಲ್ಲಿ ಘಮ ಚೆನ್ನಾಗಿ ಬರಲಿ ಅಂತ ಲಾಸ್ಟಲ್ಲಿ ಹಾಕ್ತಾಯಿದ್ದೇನೆ ತುಪ್ಪ. ಮತ್ತು ನಿಮಗೆ ಆಪ್ಷನಲ್ಲು ಹಾಕಲೇಬೇಕು ಅನ್ನೋದು ಏನಿಲ್ಲ. ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಬೋದು. ಇವಾಗ ಇದು ಆಗಿದೆ ಫ್ರೆಂಡ್. ಇವಾಗ ಗ್ಯಾಸ್ ಆಫ್ ಮಾಡೋಣ. ಹಾಗೆ ನಾನು ಇದಕ್ಕೆ ಇವಾಗ ಆಲ್ರೆಡಿ ಮಾಡಿಟ್ಕೊಂಡಿರೋಂಥ ಅನ್ನನ ಸೇರಿಸ್ತಾ ಇದ್ದೀನಿ. ಅನ್ನ ಬಿಸಿ ಇರುವಾಗ ಹಾಕಬೇಡಿ, ಯಾಕೆಂದರೆ ನೀವು ಮಿಕ್ಸ್ ಮಾಡುವಾಗ ಮುದ್ದೆ ಮುದ್ದೆ ಆಗುತ್ತೆ. ಹಾಗೆ ಆದರೆ ನಿಮಗೆ ಯಾವುದು ಟೇಸ್ಟು ಸಿಗಲ್ಲ. ಸೊ ಯಾವಾಗಲೂ ಅಷ್ಟೇ ಅನ್ನ ಫುಲ್ಲು ತಣ್ಣಗಾದ್ಮೇಲೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ. ನಿಮಗೆ ನೈಟ್ ಮಾಡಿರೋ ಅನ್ನ ಏನಾದರೂ ಉಳಿದಿದ್ದರೆ ಹಾಗೆ ತಿನ್ನಲಿಕ್ಕೆ ಬೇಜಾರಾಗುತ್ತಲ್ವ. ಸೊ ಈ ಥರ ಏನಾದರೂ ಮಾಡಿಕೊಂಡು ವೆರೈಟಿಯಾಗಿ ತಿನ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಮಿಶ್ರಣ ಮಾಡಿದ್ದೇನೆ. ರೆಡಿಯಾಗಿದೆ ಇವಾಗ ನಮ್ಮದು ಪುದೀನ ರೈಸ್. ಇದು ನೀವು ಬೆಳಗಿನ ತಿಂಡಿಗೆ ಮತ್ತು ಲಂಚ್ ಬಾಕ್ಸಿಗೆ ಕೂಡ ಯೂಸ್ ಮಾಡ್ಬೋದು. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.